ನೆಲಮಂಗಲ ನಗರಕ್ಕೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದಿಢೀರಂತ ಪ್ರತ್ಯಕ್ಷರಾಗಿದ್ದಾರೆ. ಅಜ್ಜಯ್ಯನ ಅಣತಿಯಂತೆ ದೇವಸ್ಥಾನಕ್ಕೆ ಬಂದಿದ್ದಾರೆ. ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ನೆಲಮಂಗಲ ನಗರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ದಿಢೀರ್ ಆಗಮನ ಆಗಿದ್ದು, ಪುರಾತನವಾದ ಶ್ರೀ ರುದ್ರೇಶ್ವರ ವೀರಭದ್ರ ದೇವಾಲಯದಲ್ಲಿ ಪೂಜೆಗೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನೊಣವಿನಕೆರೆ ಅಜ್ಜಯ್ಯ ಆಣತಿಯಂತೆ ವಿಶೇಷ ಪೂಜೆಗೆ ತಯಾರಿ ಆಗಿದೆಯಾ ಅನ್ನೋ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಈ ದಿಢೀರ್ ಭೇಟಿ. ಮಹಂತಿ ಮಠದ ಶ್ರೀ ರುದ್ರೇಶ್ವರ ಕವಾಡಿ ಮಠದ ವೀರಭದ್ರ ದೇವಾಲಯದಲ್ಲಿ ಪೂಜೆಗಾಗಿ ಎಲ್ಲ ರೀತಿಯ ತಯಾರಿಗಳು ಕೂಡ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ದಿಢೀರ್ ಆಗಮನವೂ ಕೂಡ ಆಗಿದೆ. ಇನ್ನೇನು ಪೂಜೆ ಕೂಡ ನಡೆಯಲಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಕಾಶಿಂದ. ಪ್ರಕಾಶ್, ಎಷ್ಟೊತ್ತಿಗೆ ಡಿಸಿಎಂ ಅಲ್ಲಿ ಆಗಮನ ಆಗುತ್ತೆ ಮತ್ತು ಪೂಜೆಗೆ ಏನ್ ತಯಾರಿ, ಯಾವ ಪೂಜೆ ನೆರವೇರುತ್ತೆ, ಏನಕ್ಕೋಸ್ಕರ ಈ ಪೂಜೆ ಅಂತ? ದಿವ್ಯಾ, ಏನಂತ ಹೇಳಿದ್ರೆ ಕೆಲವೇ ಕ್ಷಣಗಳಲ್ಲಿ ನೆಲಮಂಗಲ ನಗರಕ್ಕೆ ಬರುವ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ನೊಣವಿನಕೆರೆಯ ಅಜ್ಜಯ್ಯವರ ಒಂದು ಅಣತೆ ಮೇರೆಗೆ ಈ ಪೂಜೆ ಪುನಸ್ಕಾರಗಳು ಮತ್ತೆ ಏನು ಪುರಾತನ ಕಾಲದ ದೇವಸ್ಥಾನ ಇರುವಂತಹ ವೀರಭದ್ರೇಶ್ವರ ಮತ್ತೆ ರುದ್ರೇಶ್ವರ ದೇವಸ್ಥಾನಕ್ಕೆ ಒಂದು ಭೇಟಿಯನ್ನ ನೀಡ್ತಾ ಇರುವಂತದ್ದು. ಸಾಕಷ್ಟು ರೀತಿಯಲ್ಲಿ ಈಗಾಗಲೇ ಎಲ್ಲ ರೀತಿಯಲ್ಲಿ ದೇವಸ್ಥಾನಗಳಲ್ಲಿ ಸಿದ್ಧತೆ ಕೂಡ ಮಾಡ್ಕೊಂಡಿರುವಂತದ್ದು. ಅಂತ ಹೇಳಿದ್ರೆ ಇವತ್ತು ಚನ್ನಪಟ್ಟಣದಲ್ಲಿ ಸಹ ಸಾಕಷ್ಟು ಕಾರ್ಯಕ್ರಮದಲ್ಲಿ ಏನು ಡಿಸಿಎಂ ಆದಂತಹ ಡಿ ಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ದು, ತದನಂತರದಲ್ಲಿ ಈಗ ನೆಲಮಂಗಲಕ್ಕೆ ದಿಢೀರಾಗಿ ಬರ್ತಾ ಇರುವಂತದ್ದು ಕಾರ್ಯಕರ್ತರಲ್ಲೂ ಸಹ ಸಾಕಷ್ಟು ರೀತಿಯಲ್ಲಿ ಕುತೂಹಲ ಮೂಡಿಸಿರುವಂತದ್ದು. ಏನಂತ ಹೇಳಿದ್ರೆ ಸಾಕಷ್ಟು ಪುರಾತನವಾದ ದೇವಾಲಯ ಆಗಿರೋದ್ರಿಂದ ರುದ್ರೇಶ್ವರ ಮತ್ತೆ ವೀರಭದ್ರೇಶ್ವರ ದರ್ಶನ ಮಾಡಬೇಕು, ವಿಶೇಷವನ್ನ ಪೂಜೆ ಸಲ್ಲಿಕೆ ಮಾಡಬೇಕು ಇದರಿಂದ ಅಂತ ಅನ್ನೋ ನಿಟ್ಟಿನಲ್ಲಿ ಸಹ ಅಲ್ಲಿನ ಅರ್ಚಕರು ಹೇಳ್ತಾ ಇರುವಂತದ್ದು. ಏನಂತ ಹೇಳಿದ್ರೆ ಅವರ ಅಣತೆ ಮೇರೆಗೆ ದೇವಸ್ಥಾನ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆ ಆಗಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬರಬೇಕಾಗಿದೆ. ದಿವ್ಯಾ, ಥ್ಯಾಂಕ್ ಯು ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿ.